ಇದೆ ಮೇ 31 ತಂಬಾಕು ನಿಷೇಧ ಅನ್ನುವಂಥ ಕಾರ್ಯಕ್ರಮ. ಹಾಗೆ ಇವತ್ತು ನೆನಪಲ್ಲಿಟ್ಕೊಡುವಂಥ ದಿನ ಆಗಸ್ಟ್ 12 ನಶಾಮುಕ್ತ ಭಾರತ. ಅವರಲ್ಲಿ ಬಹಳ ಚಂದ ಹೆಸರಿದೆ. ಏನಂತ ಇದು? ಒಂದ್ಸಲ ಜೋರಾಗಿ ಹೇಳಿ. ನಶಾಮುಕ್ತ ಭಾರತ. ನಶೆ, ಇದಕ್ಕೆ ಸಂಬಂಧಿಸಿದಂತ ತಂಬಾಕು, ಧೂಮಪಾನ, ಮದ್ಯಪಾನ, ಗಾಂಜಾ, ಚರಸ್ ಇವೆಲ್ಲವೂ ಮನುಷ್ಯನ ದೇಹವನ್ನ, ಆರೋಗ್ಯವನ್ನ ಹದಗೆಡಿಸುವಂತ ಒಂದು ವಸ್ತುಗಳು. ಇದರಿಂದ ನಾವು ದೂರ ಇದ್ದು ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರಾಗಿ ಈ ದೇಶದ ಭವ್ಯ ಪ್ರಜೆಯಾಗಬೇಕೆನ್ನುವಂಥದ್ದೇ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದಕ್ಕಾಗಿ ವಿದ್ಯಾರ್ಥಿಗಳಾದಂಥವರು ಇಂತಹ ಮನುಷ್ಯನನ್ನ ಆಘಾತ ಉಂಟು ಮಾಡುವಂತಹ, ಹೃದಯಕ್ಕೆ ನೋವು ಉಂಟು ಮಾಡತಕ್ಕಂಥ, ಇಡೀ ಮನುಷ್ಯನನ್ನ ಸಾವಿಗೆ ತರುವಂತ ಈ ನಶೆ ಯುಕ್ತ ಪದಾರ್ಥಗಳನ್ನ ಸೇವಿಸದೆ ನಾವು ಮನೆಗೆ, ಸಮಾಜಕ್ಕೆ, ದೇಶಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಭಾರತ ಸರ್ಕಾರ, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ಕೊಡ್ತಕ್ಕಂಥದ್ದು. ಆ ದಿಶೆಯಲ್ಲಿ ಪ್ರಾಮಾಣಿಕವಾಗಿ ದೇವರ ಮೇಲೆ ಅಥವಾ ಇನ್ನಿತರ ನೀವು ನಂಬಿರ್ತಕ್ಕಂಥ ದೇವರ ಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸುವುದರ ಮೂಲಕ ಒಂದು ಪ್ರತಿಜ್ಞೆಯನ್ನ ತೆಗೆದುಕೊಳ್ಬೇಕಾದಂತ ಈ ಸಂದರ್ಭಕ್ಕೆ ನೀವೆಲ್ಲರೂ ಪಾಲ್ಗೊಳ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮುಖ್ಯಾಧ್ಯಾಪಕರು ಶ್ರೀ ಚಂದ್ರಶೇಖರ್ ಕಡಮೇಶ್ ಉಪಸ್ಥಿತರಿದ್ದಾರೆ. ಹಾಗೆ PM ಆಂಗ್ಲ ಮಾಧ್ಯಮದ ಮುಖ್ಯಾಧ್ಯಾಪಕಿಯಾದಂತಹ ಶ್ರೀಮತಿ ಕಮಲಾ ಯರಮೇಟ್ರು ಉಪಸ್ಥಿತರಿದ್ದಾರೆ. ಹಾಗೆ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳು, ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ನಿಮ್ಮೆಲ್ಲರನ್ನೂ ಸಮೇತ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈಗ ನೇರವಾಗಿ ಪ್ರತಿಜ್ಞಾ ವಿಧಿಗೆ ನಾವೆಲ್ಲರೂ ಈ ಸಮಯವನ್ನು ತೆಗೆದುಕೊಳ್ಳೋಣ. ಎಲ್ಲ ವಿದ್ಯಾರ್ಥಿಗಳು ಸಾವಧಾನ್, ಬಲಗಾಲ್ ಮುಂದೆ, ಬಲಗೈ ಮುಂದೆ. ಎಲ್ಲ ವಿದ್ಯಾರ್ಥಿಗಳು ಹೇಳಿದಂತೆ ಹೇಳಬೇಕು. ಪ್ರತಿಜ್ಞಾ ವಿಧಿ के लिए ತಯಾರಂಗೆ ತಯಾರು. एक साथ. ಆತ್ಮೀಯ ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿಗಳೇ, ಯುವಕರು ರಾಷ್ಟ್ರದ ಶಕ್ತಿ ಮತ್ತು ಯುವ ಜನಾಂಗವು ಒಂದು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಗರಿಷ್ಠ ಸಂಖ್ಯೆಯ ಯುವಕರು ಡ್ರಗ್ ನಶಾಮುಕ್ತ ಭಾರತ ಅಭಿಯಾನವನ್ನು ಪ್ರಚುರಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ದಿನಾಂಕ 12/8/2024 ಈ ಕೆಳಗಿನಂತೆ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡುತ್ತಿದ್ದೇವೆ. ಭಾರತದ ಪ್ರಜೆಯಾದ ನಾನು ಡ್ರಗ್ ಮುಕ್ತ ಭಾರತ ಅಭಿಯಾನದ ಸವಾಲನ್ನು ಸ್ವೀಕರಿಸುತ್ತಿದ್ದೇನೆ ಹಾಗೂ ನಾವು ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಟ್ಟಾಗಿ ಶ್ರಮಿಸಲು ಪ್ರಯತ್ನಿಸುತ್ತೇವೆ. ಭಾರತವನ್ನು ಮಾದಕ ವಸ್ತು ಮುಕ್ತ ದೇಶ ಮಾಡುವ ಕಾರ್ಯ ಸಮುದಾಯ, ಕುಟುಂಬ, ಸ್ನೇಹಿತರು ಮಾತ್ರವಲ್ಲ, ನಮ್ಮಿಂದಲೇ ಪ್ರಾರಂಭವಾಗಬೇಕು. ಮುಂದುವರೆದು ನಾವೆಲ್ಲರೂ ಕರ್ನಾಟಕವನ್ನು ನಶಾಮುಕ್ತ ರಾಜ್ಯವನ್ನಾಗಿ ಮಾಡಲು ದೃಢ ಸಂಕಲ್ಪ ಮಾಡೋಣ. ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಾನು ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡುತ್ತೇನೆ ಹಾಗೂ ನನ್ನ ದೇಶವನ್ನು ಮಾದಕ ದ್ರವ್ಯ ಮುಕ್ತ ರಾಷ್ಟ್ರವನ್ನಾಗಿಸುತ್ತೇನೆ ಎಂದು ನಾನು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. आप नीचे